ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ವಿಸ್ತರಿಸಿದ್ದೆ ತಡ ಇರಾನ್ ಸೇನೆ ಹೊರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಕಿತಾಪತಿ ಶುರು ಮಾಡಿದೆ. ಭಾರತಕ್ಕೆ ಬರ್ತಾ ಇದ್ದ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿ ಸೀಸ್ ಮಾಡಿದೆ. ಈ ಮಧ್ಯೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಟೈಮ್ ಬಂದಾಗ ಭಾರತ ಕೂಡ ಯುದ್ಧ ನಿಲ್ಲಿಸುವ ಪ್ರಯತ್ನಕ್ಕೆ ಇಳಿಬಹುದು ಅಂತ ಹೇಳಿದ್ದಾರೆ. ಅತ್ತ ಪಹಲ್ಗಾಮ್ ದಾಳಿಗೆ 1 ವರ್ಷ ತುಂಬಿದ ಬೆನ್ನಲ್ಲೇ ಪಾಕಿಸ್ತಾನಕ್ಕೂ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಕೊಡಗಲ್ಲಿ ರಾಜ್ಯದ ಜನ ತಲೆ ತಗ್ಗಿಸೋ, ಬರೀ ರಾಜ್ಯ ಅಲ್ಲ ದೇಶದ ಜನಕ್ಕೇನೆ ಬೇಸರ ಉಂಟು ಮಾಡೋ ಒಂದು ಘಟನೆಯಾಗಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಇರಾನ್ ನಿಂದಲೇ ಶುರು ಮಾಡೋಣ. ಕದನ ವಿರಾಮ ಎಕ್ಸ್ಟೆಂಡ್ ಅಂತ ಹೇಳ್ತಿದ್ದ ಹಾಗೆ ಹೊರ್ಮುಜ್ ನಲ್ಲಿ ಇರಾನ್ ಸೇನೆ ತೀರಾ ಅಪಾಯಕಾರಿಯಾಗಿ ನಡ್ಕೊಳ್ತಾ ಇದೆ. ಹಡಗುಗಳ ಮೇಲೆ ಒಂದೇ ಸಮನೆ ಹಾವಳಿ ಇಡ್ತಾ ಇದ್ದಾರೆ. 2 ಹಡಗುಗಳನ್ನ ಸೀಸ್ ಮಾಡಿದ್ದಾರೆ. ಇವಾಗ ಇರಾನ್ನ ಸರ್ಕಾರಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಆಘಾತಕಾರಿ ವಿಚಾರ ಅಂದ್ರೆ ಇದರಲ್ಲಿ ಒಂದು ಹಡಗು ಭಾರತಕ್ಕೆ ಬರ್ತಾ ಇತ್ತು ಅಂತ ಹೇಳಲಾಗ್ತಿದೆ. ಎಸ್, ಲೈಬೀರಿಯಾ ಧ್ವಜ ಹೊಂದಿದ್ದ ಎಪಾಮಿನೋಂಡಾಸ್ ಅನ್ನೋ ಹಡಗಿನ ಮೇಲೆ ಗುಂಡು ಹಾರಿಸಲಾಗಿದೆ, ಸೀಸ್ ಮಾಡಲಾಗಿದೆ. ಈ ಕಂಟೈನರ್ ಹಡಗು ದುಬೈನಿಂದ ಗುಜರಾತ್ನ ಮುಂದ್ರಾ ಪೋರ್ಟ್ ಕಡೆಗೆ ಹೊರಟಿತ್ತು. ಈ ಹಡಗಿಗೆ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿನೂ ಇದೆ. ಈ ಹಡಗು ಹೊರ್ಮುಜ್ ಪಾಸ್ ಮಾಡೋ ಪರ್ಮಿಷನ್ ಹೊಂದಿರಲಿಲ್ಲ, ಫೇಕ್ ಲೊಕೇಶನ್ ತೋರಿಸ್ತಾ ಇತ್ತು, ಅದಕ್ಕೆ ಹಿಡಿದು ಹಾಕಿದ್ವಿ ಅಂತ IRGC ನೇವಿ ಹೇಳಿದೆ. ಇದರ ಜೊತೆಗೆ ಪನಾಮಾ ಧ್ವಜ ಹೊಂದಿದ್ದ MSC ಫ್ರಾನ್ಸಿಸ್ಕಾ ಅನ್ನೋ ಕಂಟೈನರ್ ಹಡಗನ್ನ ಕೂಡ ಇರಾನ್ ವಶಪಡಿಸಿಕೊಂಡಿದೆ. ಇದು ಹೊರ್ಮುಜ್ ದಾಟೋಕೆ ಇರಾನ್ ಕರಾವಳಿ ಹತ್ರ ಬಂದಾಗ ಈ ಘಟನೆಯಾಗಿದೆ. ಇರಾನ್ ಕರಾವಳಿಯಿಂದ ಜಸ್ಟ್ 6 ನಾಟಿಕಲ್ ಮೈಲು ದೂರದಲ್ಲಿತ್ತು. ಈ ಹಡಗಿಗೆ ಇಸ್ರೇಲ್ ಜೊತೆಗೆ ಲಿಂಕ್ ಇದೆ ಅಂತ ಇರಾನ್ ಹೇಳ್ಕೊಂಡಿದೆ. ಇವೆರಡು ಹಡಗನ್ನ ಸದ್ಯ ಇರಾನ್ ತನ್ನ ಕರಾವಳಿ ತೀರಕ್ಕೆ ತಗೊಂಡು ಹೋಗಿದೆ. ಈ ಹಡಗಲ್ಲಿ ಏನಿದೆ, ಎಷ್ಟು ಸಿಬ್ಬಂದಿ ಇದ್ದಾರೆ, ಹಡಗಿಗೆ ಎಷ್ಟು ಡ್ಯಾಮೇಜ್ ಆಯಿತು, ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕು. ಈ ರಿಪೋರ್ಟ್ ಬರೋಕ್ಕೂ ಮೊದಲು ಹೊರ್ಮುಜ್ ನಲ್ಲಿ ಒಟ್ಟು 3 ಹಡಗುಗಳ ಮೇಲೆ ದಾಳಿ ಆಯಿತು ಅಂತ ಯುನೈಟೆಡ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಮಾಹಿತಿ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಸುದ್ದಿ ಬರ್ತಾ ಇದೆ. ಇಲ್ಲಿ IRGC ನೇವಲ್ ಫೋರ್ಸ್ 2 ಕ್ಲಿಯರ್ ಮೆಸೇಜ್ ಪಾಸ್ ಮಾಡೋಕೆ ನೋಡ್ತಾ ಇದೆ. ಮೊದಲನೇದಾಗಿ ಹೊರ್ಮುಜ್ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ ನಲ್ಲಿದೆ ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ. ಜೊತೆಗಿದು ಅಮೆರಿಕ ಮಾಡ್ತಿರೋ ಬ್ಲಾಕೇಡ್ಗೆ ಡೈರೆಕ್ಟ್ ಆಗಿ ಅವರು ಕೊಡ್ತಾ ಇರೋ ತಿರುಗೇಟು. ಅಮೆರಿಕ ನಮ್ಮ ಹಡಗನ್ನ ಮುಟ್ಟಿದ್ರೆ ಹೊರ್ಮುಜ್ ಜಲಸಂಧಿ ಕೂಡ ಬೇರೆಯವರಿಗೆ ಕ್ಲೋಸೇ ಆಗಿರುತ್ತೆ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ವಾರ್ನಿಂಗ್. ಅಮೆರಿಕ ಸೇನೆ ಈಗ ಆಲ್ರೆಡಿ ಇರಾನ್ಗೆ ಸೇರಿದ ಹಡಗುಗಳ ಮೇಲೆ ದಾಳಿ ಮಾಡಿದೆಯಲ್ಲ, ಅವುಗಳನ್ನ ಸುತ್ತುವರೆದು ತೊಂದರೆ ಕೊಡ್ತಾ ಇದಾರಲ್ಲ, ಇದಕ್ಕೆ ಕೌಂಟರ್ ಕೊಡೋಕೆ ಇರಾನ್ ಈ ತರದ ಸ್ಟೆಪ್ ತಗೊಂಡಿದೆ. ಇತ್ತೀಚೆಗಷ್ಟೇ ಹೊರ್ಮುಜ್ ಜಲಸಂಧಿ ದಾಟ್ತಾ ಇದ್ದ ಭಾರತದ 2 ಹಡಗುಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿತ್ತು. ಆಗ ಭಾರತ ಇರಾನ್ ರಾಯಭಾರಿಗೆ ಸಮನ್ಸ್ ಕೊಟ್ಟಿತ್ತು, ಅವರೊಂದಿಗೆ ಚರ್ಚೆ ಮಾಡಿ ಕಳವಳ ವ್ಯಕ್ತಪಡಿಸಿತ್ತು. ಇನ್ನು ಮುಂದೆ ಹೀಗಾಗಬಾರ್ದು ನೋಡಿ ಅಂತ ಹೇಳಿತ್ತು. ಅದಾಗಿ ಸ್ವಲ್ಪದರಲ್ಲೇ ಇರಾನ್ ಸೇನೆ ಮತ್ತೆ ಅದೇ ಕೆಲಸವನ್ನ ಮಾಡಿದೆ. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹಡಗನ್ನ ಸೀಸ್ ಮಾಡಿ ಇಟ್ಕೊಂಡಿದ್ದಾರೆ. ಆ ರೀತಿ ಮಾಹಿತಿ ಬರ್ತಾ ಇದೆ. ಇದು ಕನ್ಫರ್ಮ್ ಆದ್ರೆ, ಭಾರತ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ, ಇನ್ನು ಹೇಳಿಕೆಯನ್ನ ಕೊಟ್ಟಿಲ್ಲ. ಒಂದು ವೇಳೆ ಕನ್ಫರ್ಮ್ ಆದ್ರೆ ಭಾರತಕ್ಕೆ ಇದು ದೊಡ್ಡ ಚಾಲೆಂಜ್. ಇದು ಪಕ್ಕದಲ್ಲಿ ಇರಾನ್ಗೆ ಭಾರತ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಏನ್ ಆಕ್ಷನ್ ತಗೋತಾರೆ ಇರಾನ್ ವಿರುದ್ಧ ಅನ್ನೋ ಕುತೂಹಲ ಪ್ರಶ್ನೆ ಇರುತ್ತೆ ಇಲ್ಲಿ. ಇನ್ನು ಇರಾನ್ ಆಟ ಕಂಟಿನ್ಯೂ ಮಾಡಿರೋದ್ರಿಂದ ಆಯಿಲ್ ಮಾರ್ಕೆಟ್ ಮೇಲೂ ಕೂಡ ಪರಿಣಾಮ ಆಗಿದೆ. ಇರಾನ್ ಹಾರ್ಮುಜ್ ಸ್ಟೋಕ್ ಮಾಡಿರೋದ್ರಿಂದ ಕದನ ವಿರಾಮ ಆದ್ರೂ ಆಯಿಲ್ ಪ್ರೈಸ್ ಕೆಳಗೆ ಬರ್ತಾ ಇಲ್ಲ. ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $100 ಹತ್ರ ಇದೆ. ಇನ್ನು ಇಷ್ಟು ದಿನ ಯುದ್ಧದಿಂದ ಆಯಿಲ್ ಸಪ್ಲೈ ಪ್ರಾಬ್ಲಮ್ ಆಗಿ ಭಾರತ ಸಮಸ್ಯೆ ಫೇಸ್ ಮಾಡಿತ್ತು. ಆದ್ರೆ ಈಗ ಭಾರತವನ್ನ ಇಂಟರ್ನೆಟ್ ಇಲ್ಲದೆ ನರಳುವಂತೆ ಮಾಡೋಕ್ಕೂ ಕೂಡ ಇರಾನ್ ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ. ಇರಾನ್ನ IRGC ಅಂಡರ್ ಸಿ ಕೇಬಲ್ ಕಟ್ ಮಾಡೋಕೆ ಮುಂದಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಪಾಸ್ ಆಗಿರೋ ಗಲ್ಫ್ ರಾಷ್ಟ್ರಗಳ ಅಂಡರ್ ಸಿ ಡೇಟಾ ಕೇಬಲ್ ಅಂದರೆ ಸಮುದ್ರದೊಳಗಿನ ಇಂಟರ್ನೆಟ್ ಕೇಬಲ್ಗಳನ್ನು ಕಟ್ ಮಾಡೋ ಐಡಿಯಾ ಬಗ್ಗೆ ಇರಾನ್ನ ತಜ್ನಿಮ್ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಒಂದೇ ಸಲಕ್ಕೆ ಹಲವು ದೊಡ್ಡ ಕೇಬಲ್ಗಳನ್ನು ಬೇಕು ಅಂತಲೇ ಕಟ್ ಮಾಡಿದ್ರೆ ಇಡೀ ಪರ್ಷಿಯನ್ ಗಲ್ಫ್ನಲ್ಲಿ ದೊಡ್ಡ ಮಟ್ಟದ ಇಂಟರ್ನೆಟ್ ಶಟ್ ಡೌನ್ ಆಗುತ್ತೆ ಅಂತ ಹೇಳಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಹಾರ್ಮುಜ್ ಜಲಸಂಧಿ ಮೂಲಕ ಸಾಕಷ್ಟು ಡೇಟಾ ಕೇಬಲ್ಗಳು ಹಾದು ಹೋಗಿವೆ ಸ್ನೇಹಿತರೆ. ಆಲ್ರೆಡಿ ಕೆಂಪು ಸಮುದ್ರದಲ್ಲಿ ಹಲವು ಬಾರಿ ಈ ರೀತಿ ಡೇಟಾ ಕೇಬಲ್ಗಳನ್ನು ಕಟ್ ಮಾಡಿದ್ರಿಂದ ಸಂಪರ್ಕದಲ್ಲಿ ಸಮಸ್ಯೆ ಆಗಿತ್ತು ಆ ಭಾಗದಲ್ಲಿ, ಕನೆಕ್ಟಿವಿಟಿ. ಇದರೊಂದಿಗೆ ಯೆಮೆನ್ನಲ್ಲಿರೋ ಇರಾನ್ ಬೆಂಬಲಿತ ಹುತಿ ಉಗ್ರರು ಕೂಡ ಆಲ್ರೆಡಿ ಕೇಬಲ್ ಕಟ್ ಮಾಡೋ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಈಗ ಇರಾನ್ ಕೂಡ ಅಲ್ಲಿ ತಜ್ನಿಮ್ ನ್ಯೂಸ್ ಏಜೆನ್ಸಿ ಇರಾನ್ ಸೇನೆ ಹೆಂಗೆ ಹೇಳುತ್ತೋ ಹಾಗೆ ಬರೀತಾರೆ ಅವರು ಕೂಡ ಕೇಬಲ್ ಕಟ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದು ನೋಡ್ತಾ ಇದ್ರೆ, ಅವ್ರೊಂದು ವೇಳೆ ಕಟ್ ಮಾಡಿದ್ರೆ ಭಾರತಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಭಾರತದ 60% ಇಂಟರ್ನೆಟ್ ಟ್ರಾಫಿಕ್ ಈ ಸಿ ಕೇಬಲ್ಸ್ ಮೂಲಕ ಆಗುತ್ತೆ. ಹಾಗೆ ಹತ್ತತ್ರ 10% ಗ್ಲೋಬಲ್ ಇಂಟರ್ನೆಟ್ ಟ್ರಾಫಿಕ್ ಈ ಹಾರ್ಮುಜ್ ಮೂಲಕ ಹೋಗುತ್ತೆ. ಹಾರ್ಮುಜ್ನಲ್ಲಿ ಕೇಬಲ್ ಕಟ್ ಆದರೆ ಇಂಟರ್ನೆಟ್ ಸ್ಪೀಡ್ ಸ್ಲೋ ಆಗ್ಬೋದು. ಕ್ಲೌಡ್ ಸರ್ವಿಸಸ್, ವೆಬ್ಸೈಟ್ಸ್, ಬ್ಯಾಂಕಿಂಗ್, UPIಗೆಲ್ಲ ತುಂಬ ಅಡಚಣೆ ಆಗ್ಬೋದು. ಇಂಟರ್ನ್ಯಾಷನಲ್ ಕಾಲ್ಸ್, ವಿಡಿಯೋ ಮೀಟಿಂಗ್ಸ್ ಕೂಡ ತುಂಬ ಅಡಚಣೆಯನ್ನು ಫೇಸ್ ಮಾಡ್ಬೋದು. ಓವರ್ ಆಲ್ ಎಕಾನಮಿಗೆ ಇದರಿಂದ ಲಾಸ್ ಆಗುತ್ತೆ.
ಬರೀ ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಏನೋ ಸ್ನೇಹಿತರೆ, ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನದ ಪ್ರವಾಸ, ಬೆಸ್ಟ್ ಆಫರ್ ಪ್ರೈಸ್ 23,500 ರೂಪಾಯಿ ಮಾತ್ರ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯರಿದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಇರಾಕ್ನಲ್ಲೂ ಕೂಡ ಇರಾನ್ ಡ್ರೋನ್ ದಾಳಿ ಮಾಡಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಬುಧವಾರ ಮುಂಜಾನೆ ಎರ್ಬಿಲ್ ಸಮೀಪ ಇರೋ ಕುರ್ದಿಸ್ತಾನ್ ಫ್ರೀಡಂ ಪಾರ್ಟಿ ನೆಲೆಯ ಮೇಲೆ ಡ್ರೋನ್ ದಾಳಿಯಾಗಿದೆ ಅಂತ. ಪರಿಣಾಮ 3 ಗಾಯಗೊಂಡಿದ್ದಾರೆ. ಇರಾನಿ ದಾಳಿ ಮಾಡಿದೆ ಅಂತ ಆ ಗುಂಪು ಆರೋಪಿಸಿದೆ. ಸುಮಾರು 4 ಡ್ರೋನ್ ಹಾರಿಬಿಟ್ಟಿದ್ರು ಅಂತ. ಕುರ್ದಿಶ್ ರಾಜಕೀಯ ಪಕ್ಷಗಳ ಒಕ್ಕೂಟ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇರಾನ್ನ ಈ ಕೃತ್ಯಗಳಿಂದ ನಮ್ಮ ಹೋರಾಟ ಮತ್ತಷ್ಟು ಬಲಗೊಳ್ಳುತ್ತೆ, ನಾಶ ಆಗಲ್ಲ ಅಂತ ಹೇಳಿದ್ದಾರೆ. ಏನೋ ಟ್ರಂಪ್ ಕದನ ವಿರಾಮ ವಿಸ್ತರಿಸಿದ ಬೆನ್ನಲ್ಲೇ ಪಾಕ್ನಲ್ಲಿರೋ ಇರಾನ್ ರಾಯಭಾರಿ ರೆಜಾ ಅಮೀರಿ ಮೊಗ್ದಮ್ ಪಾಕ್ ಪಿಎಂ ಶಹಬಾಜ್ ಶರೀಫ್ ರನ್ನ ಮೀಟ್ ಮಾಡಿದ್ದಾರೆ. ಪ್ರಾದೇಶಿಕ ಪರಿಸ್ಥಿತಿ ಮತ್ತು ಪಾಕ್ ಮಾಡ್ತಿರೋ ಸಂಧಾನ ಪ್ರಯತ್ನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದು ಬಿಟ್ಟು ಇನ್ನೂ ಕೂಡ ಡಿಸ್ಕಸ್ ಮಾಡಿರ್ತಾರೆ, ಅದರ ಡೀಟೇಲ್ಸ್ ಅನ್ನ ಬಹಿರಂಗಪಡಿಸಿಲ್ಲ ಇವರು. ಇನ್ನು ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಮಾತುಕತೆ ಆಗ್ಬೋದಾ ಇಲ್ವಾ ಅನ್ನೋ ಗೊಂದಲ ಹಾಗೆ ಮುಂದುವರೆದಿದೆ. ಈ ನಡುವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತ ಕೂಡ ಯಶಸ್ವಿಯಾಗಿ ಶಾಂತಿ ಸಂಧಾನ ನಡೆಸೋ ಕಾಲ ಬರಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪಿಎಂ ಮೋದಿ ಈಗ ಆಲ್ರೆಡಿ 2 ರಾಷ್ಟ್ರಗಳಿಗೆ ಯುದ್ಧ ನಿಲ್ಲಿಸೋಕೆ ಮನವಿ ಮಾಡಿದ್ದಾರೆ. ರಾಜತಾಂತ್ರಿಕ ವಿಚಾರಗಳಲ್ಲಿ ಮೋದಿ ಬಹಳ ಬ್ಯಾಲೆನ್ಸ್ಡ್ ಆಗಿ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪಹಲ್ಗಾಮ್ ದಾಳಿ ನಡೆದು 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪಿಎಂ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಯೋತ್ಪಾದನೆಗೆ ಭಾರತ ಯಾವತ್ತೂ ತಲೆ ಬಾಗಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಉಗ್ರರ ಯಾವುದೇ ಕುತಂತ್ರಗಳು ಯಶಸ್ವಿಯಾಗೋಕೆ ನಾವು ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಆ ಕರಾಳ ನೆನಪನ್ನ ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ದಾರೆ. 26 ಮೃತ ಅಮಾಯಕರಿಗೆ ನಮನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಈ ಕರಾಳ ದಿನವೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತಿಹಾಸ ತೆಗೆದು ನೋಡಿದ್ರೆ ಭಾರತ ಮೊದಲು ಯಾರ ಮೇಲೂ ಕೂಡ ಯುದ್ಧಕೋರನಾಗಿ ಹೋಗಿಲ್ಲ. ಆದರೆ ಕಾಲಕ್ಕಿರದೆ ಯಾರಾದರೂ ಬಂದರೆ ಸುಮ್ಮನೆ ಬಿಡೋದಿಲ್ಲ ನಾವು ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮೊಂದಿಗೆ ಎಲ್ಲ ನೆರೆ ರಾಷ್ಟ್ರಗಳು ಚೆನ್ನಾಗಿದ್ದಾರೆ, ಆದರೆ ಒಂದು ದೇಶ ಮಾತ್ರ ನಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇರುತ್ತೆ. ಈ ಸಲ ಹಾಗೆ ಮಾಡಿದ್ರೆ ... ಅಂತ ಹೇಳಿದ್ದಾರೆ. ಅಂದ್ರೆ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೇನೆ ಏನ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತಿದೆ. ಭಾರತದ ಸೇನಾ ಶಕ್ತಿ ಈಗ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ಮೂಲಕ ಪಾಕಿಸ್ತಾನದ ಹೆಸರನ್ನ ಹೇಳದೆ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ. ಇದರ ಬೆನ್ನಲ್ಲೇ ಯುಪಿಯ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇನಲ್ಲಿ ವಾಯುಸೇನೆ ಭರ್ಜರಿ ತಾಲೀಮು ಮಾಡಿದೆ. ಸುಲ್ತಾನ್ಪುರ ಬಳಿಯ 3.2 ಕಿಲೋಮೀಟರ್ ಹೆದ್ದಾರಿಯನ್ನ ರನ್ವೇ ಆಗಿ ಬಳಸಲಾಗಿದೆ. ಸುಕೋಯ್, ಮಿರಾಜ್, ಜಾಗ್ವಾರ್ ಸೇರಿ ಹಲವು ಯುದ್ಧ ವಿಮಾನಗಳು ಹೆದ್ದಾರಿಯಲ್ಲಿ ಲ್ಯಾಂಡ್ ಆಗಿವೆ. C-295 ಸಾರಿಗೆ ವಿಮಾನ, Mi-17 ಹೆಲಿಕಾಪ್ಟರ್ಗಳು ಕೂಡ ಇಲ್ಲಿ ಯಶಸ್ವಿಯಾಗಿ ಇಳಿದಿವೆ. ತುರ್ತು ಪರಿಸ್ಥಿತಿಯಲ್ಲಿ ಹೆದ್ದಾರಿಗಳನ್ನೇ ಏರ್ ಬೇಸ್ ಮಾಡೋಕೆ ಪರೀಕ್ಷೆ ಮಾಡಲಾಗಿದೆ. ಇನ್ನು ಈ ಕರಾಳ ದಿನ ಹಿನ್ನೆಲೆಯಲ್ಲಿ ಜಮ್ಮುನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಕಾರ್ಯಕರ್ತರು ಜಮ್ಮುನ ಬೀದಿಗಳಲ್ಲಿ ಪಾಕ್ ಧ್ವಜವಿದ್ದ ಶವಪೆಟ್ಟಿಗೆಯನ್ನು ಹೊತ್ತು ಮೆರವಣಿಗೆ ಮಾಡಿದ್ದಾರೆ. ಆಮೇಲೆ ಆ ಶವಪೆಟ್ಟಿಗೆಗೆ ಬೆಂಕಿ ಇಟ್ಟು ಪಾಕ್ ಪ್ರಾಯೋಜಿತ ಉಗ್ರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಭಾರತದಲ್ಲಿರುವ ಅಮೆರಿಕನ್ ರಾಯಭಾರಿ ಸೆರ್ಗಿ ಗೋರ್ ಕೂಡ ಈ ಕಹಿ ಘಟನೆಯನ್ನ ನೆನಪು ಮಾಡಿಕೊಂಡಿದ್ದಾರೆ. ದಾಳಿಯಲ್ಲಿ ಮೃತಪಟ್ಟವರಿಗೆ ಗೌರವ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಅಮೆರಿಕ ಭಾರತದ ಜೊತೆಗಿದೆ ಅಂತ ಹೇಳಿದ್ದಾರೆ. ಏನೋ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟವರ ನೆನಪಿಗಾಗಿ ಹೊಸ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಬೈಸರನ್ ಕಣಿವೆಯಲ್ಲಿ ಲಿಡ್ಡರ್ ನದಿ ತೀರದಲ್ಲಿ ಬ್ಲಾಕ್ ಮಾರ್ಬಲ್ ನಲ್ಲಿ ಈ ಸ್ಮಾರಕ ನಿರ್ಮಾಣ ಆಗಿದೆ. ದಾಳಿಯಲ್ಲಿ ಮೃತಪಟ್ಟ ಎಲ್ಲ 26 ಜನರ ಹೆಸರನ್ನ ಇಲ್ಲಿ ಕೆತ್ತಲಾಗಿದೆ. ಇನ್ನು ಸ್ನೇಹಿತರೆ, ಈ ಉಗ್ರ ದಾಳಿ ಬಳಿಕ ಕಾಶ್ಮೀರದಲ್ಲಿ ಆದ ಬದಲಾವಣೆ ಏನು, ಸದ್ಯದಲ್ಲಿ ಪ್ರವಾಸಿಗರಿಗೆ ಯಾವ ರೀತಿ ಭದ್ರತೆಯನ್ನ ಕೊಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಈ ವಿಶೇಷ ವರದಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ನೀವು ಚೆಕ್ ಮಾಡಬಹುದು ನೋಡಿಲ್ಲ ಅಂದ್ರೆ. ಇನ್ನು ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಪಾಕಿಸ್ತಾನ ದಿಲ್ಲಿಯನ್ನ ಗುರಿಯಾಗಿಸಿ ಫತಾ 2 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ ಹಾರಿಸಿತ್ತು. ಅದರ ಬಗ್ಗೆ ಒಂದಷ್ಟು ಮಾಹಿತಿ ಹೊರಗೆ ಬರ್ತಾ ಇದೆ. ಇದನ್ನ ಹರಿಯಾಣದ ಸಿರ್ಸಾದಲ್ಲಿದ್ದ ವಾಯುಪಡೆಯ ಯೂನಿಟ್ ಬರಾಕ್ 8 ಕ್ಷಿಪಣಿ ಬಳಸಿ ಈ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದು ಹಾಕಿತ್ತು, ದಿಲ್ಲಿಯನ್ನ ಕಾಪಾಡಿತ್ತು ಅಂತ. ಈ ಕಾರ್ಯಾಚರಣೆಯ ನೇತೃತ್ವವನ್ನ ವಾಯುಪಡೆ ಅಧಿಕಾರಿ ರೋಹಿತ್ ಕಪಿಲ್ ನೇತೃತ್ವದಲ್ಲಿ ನಿಭಾಯಿಸಲಾಗಿತ್ತು. ಕಳೆದ ಆಗಸ್ಟ್ ನಲ್ಲಿ ಇವರಿಗೆ ಯುದ್ಧ ಸೇವಾ ಪದಕವನ್ನ ಕೂಡ ಕೊಡಲಾಗಿದೆ. ಏನೋ ಕೊಡಗಿನಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಏಪ್ರಿಲ್ 19ನೇ ತಾರೀಕು ಕುಟ್ಟಾದ ದೇವಿ ವಿಲ್ಲಾ ಹೋಮ್ ಸ್ಟೇನಲ್ಲಿ ಅಮೆರಿಕ ಮೂಲದ ಮಹಿಳೆಯೊಬ್ಬರು ವಾಸ್ತವ್ಯ ಮಾಡಿದ್ರು. ಆಗ ಅವ್ರ ಮೇಲೆ ಜಾರ್ಖಂಡ್ ಮೂಲದ ವಿರ್ಜೇಶ್ ಕುಮಾರ್ ಅನ್ನೋನು ಈ ಕೃತ್ಯ ಎಸಗಿದ್ದಾನೆ ಅನ್ನೋ ಆರೋಪ ಮಾಡಲಾಗಿದೆ. ಮಹಿಳೆಗೆ ಪಾನೀಯದಲ್ಲಿ ಮತ್ತು ಬರೋ ಔಷಧವನ್ನ ಬೆರೆಸಿ ಈ ಕೃತ್ಯ ಎಸಗಲಾಗಿದೆ ಅನ್ನೋ ಆರೋಪ. ಘಟನೆ ಬಳಿಕ ನೊಂದ ಮಹಿಳೆ ಕೊಡಗಿನಿಂದ ಮೈಸೂರಿಗೆ ಹೋದ್ರು. ಅಲ್ಲಿ ಅಮೆರಿಕದ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ನೀಡಿದ್ರು. ಹೀಗಾಗಿ ಅಮೆರಿಕನ್ ಅಧಿಕಾರಿಗಳ ನೆರವಿನೊಂದಿಗೆ ಕುಟ್ಟಾ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ವಿರ್ಜೇಶ್ ಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಇದೇ ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ ಆಗಿದ್ದ.
ಇನ್ನು ನೊಂದ ಮಹಿಳೆಗೆ ಸಹಾಯ ಮಾಡೋಕೆ ಹೋಮ್ ಸ್ಟೇ ಮಾಲೀಕ ವಿಶಾಲ್ ನಿರಾಕರಿಸಿದ್ರು. ಅಲ್ಲದೆ ಮಹಿಳೆಯ ಮೊಬೈಲ್ ಎಲ್ಲ ಕಿತ್ಕೊಂಡು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅನ್ನೋ ಆರೋಪವನ್ನು ಕೂಡ ಮಾಡಲಾಗ್ತಿದೆ. ಹೀಗಾಗಿ ಮಾಲೀಕನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇಬ್ಬರು ಆರೋಪಿಗಳನ್ನ ಮೇ 3ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ ಅಂತ ಕೊಡಗು ಪೊಲೀಸರು ಹೇಳಿದ್ದಾರೆ. ಇನ್ನು ಘಟನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಬಿಜೆಪಿಯ ಸಿಟಿ ರವಿ ಸೇರಿ ಹಲವರು ಖಂಡಿಸಿದ್ದಾರೆ. ಇದು ಅತಿಥಿ ದೇವೋ ಭವ ಸಂಸ್ಕೃತಿಗೆ ಕಳಂಕ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ನಾವು ಪದೇ ಪದೇ ದುರ್ವರ್ತನೆ ತೋರ್ತಾ ಇದೀವಿ ಪ್ರವಾಸಿಗರ ಮೇಲೆ. ನಾವಂದ್ರೆ ಸೊಸೈಟಿ. ಮಾರ್ಚ್ನಲ್ಲಿ ಹಂಪಿ ಬಳಿ ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಆಗಿತ್ತು. ವಿಶ್ವ ಪರಂಪರೆಯ ತಾಣ ನೋಡೋಣ ಅಂತ ಬಂದಿದ್ರು ಅವರು. ಹಾಗೆ ಅಮೆರಿಕದ ಪ್ರವಾಸಿಗನ ಹತ್ಯೆ ಕೂಡ ಆಗಿತ್ತು. ಅದಾದ್ಮೇಲೆ ದೇಶ ವಿದೇಶಗಳಲ್ಲಿ ಸುದ್ದಿಯಾಗಿ ಕಡೆಗೆ 3 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕೂಡ ಘೋಷಣೆಯಾಗಿತ್ತು. ಆದರೂ ಕೂಡ ರಿಪೀಟೆಡ್ಲಿ ಇಂಥ ಘಟನೆಗಳು ಆಗ್ತಾನೆ ಇದಾವೆ. ಭಾರತದ ಮರ್ಯಾದೆಯನ್ನ ಕಳಿತಾನೆ ಇದಾವೆ ನಮ್ಮಲ್ಲಿರೋ ಕೆಲವು ವಿಕೃತ ಹುಳುಗಳಿಂದಾಗಿ. ಏನೋ ಬೆಂಗಳೂರಲ್ಲಿ ಜೀವಂತ ಗ್ರೆನೇಡ್ ಪತ್ತೆಯಾದ ಕೇಸ್ಗೆ ಸಂಬಂಧಪಟ್ಟಂತೆ 7 ಅಪರಾಧಿಗಳಿಗೆ ಎನ್ಐಎ ಕೋರ್ಟ್ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಶಿಕ್ಷೆ ಜೊತೆಗೆ ಪ್ರತಿಯೊಬ್ಬ ಅಪರಾಧಿಗೂ 48,000 ರೂಪಾಯಿ ದಂಡವನ್ನ ಕೂಡ ವಿಧಿಸಲಾಗಿದೆ. 2008ರ ಬೆಂಗಳೂರು ಸರಣಿ ಸ್ಫೋಟದ ಮಾದರಿಯಲ್ಲಿ ನಗರದ ಬೇರೆ ಬೇರೆ ಕಡೆ ಸ್ಫೋಟ ನಡೆಸೋಕೆ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಇದಕ್ಕಾಗಿ ಬೆಂಗಳೂರಿನ ಆರ್ಟಿ ನಗರದ ಮನೆಯೊಂದರಲ್ಲಿ ಜೀವಂತ ಗ್ರೆನೇಡ್, ಪಿಸ್ತೂಲ್, ಗುಂಡು ಮತ್ತು ವಾಕಿ ಟಾಕಿ ಮ್ಯಾಪ್ ಎಲ್ಲ ಸಂಗ್ರಹ ಮಾಡಿಟ್ಕೊಂಡಿದ್ರು. 2023ರಲ್ಲಿ ಸಿಸಿಬಿ ಪೊಲೀಸರು ಈ ಅಡ್ಡೆ ಮೇಲೆ ರೇಡ್ ಮಾಡಿ ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ರು. ಬಳಿಕ ಪ್ರಕರಣ ಎನ್ಐಎ ಕೈಗೆ ಹೋಗಿತ್ತು. ಅತ್ತ ಶಿವಮೊಗ್ಗ ಸ್ಫೋಟಕ ಪರೀಕ್ಷೆ ಟ್ರಯಲ್ ಸ್ಫೋಟ ಕೇಸ್ನಲ್ಲಿ ಎನ್ಐಎ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದ 3ನೇ ಅಪರಾಧಿ ಅರಾಫತ್ ಅಲಿಗೆ 6 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಐಎಸ್ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದ ಆರೋಪ ಕೂಡ ಈತನ ಮೇಲೆ ಸಾಬೀತಾಗಿದೆ. ಯುವಕರನ್ನ ಸೇರಿಸಿ ಉಗ್ರ ಚಟುವಟಿಕೆಗೆ ಈತ ಕುಮ್ಮ ಕೊಡ್ತಿದ್ದ, ಗುಂಪುಗೂಡಿಸ್ತಾ ಇದ್ದ, ಫಂಡಿಂಗ್ ಮಾಡ್ತಾ ಇದ್ದ ಅಂತ. ಈ ಹಿಂದೆ ಇದೇ ಕೇಸ್ನಲ್ಲಿ ಇಬ್ಬರಿಗೆ ಜೈಲು ಶಿಕ್ಷೆಯಾಗಿತ್ತು. ಒಟ್ಟು 12 ಆರೋಪಿಗಳಲ್ಲಿ ಸದ್ಯಕ್ಕೆ 3 ಶಿಕ್ಷೆ ಪ್ರಕಟ ಆಗಿದೆ. ಉಳಿದ 9 ಶಂಕಿತರ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. 2022ರಲ್ಲಿ ಶಿವಮೊಗ್ಗದ ತುಂಗಾ ನದಿ ತೀರದಲ್ಲಿ ಮಲೆನಾಡಿನ ಹಚ್ಚ ಹಸಿರಿನ ನಡುವೆ ಇವರು ಸ್ಫೋಟಕಗಳ ಟ್ರಯಲ್ ನಡೆಸಿದ್ರು. ಆಗತ್ತಾ ಇಲ್ವಾ ನೋಡೋಣ ಅಂತ ಹೇಳಿ ಚೆಕ್ ಮಾಡಿದ್ರು. ದೊಡ್ಡ ಉಗ್ರ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು. ಇನ್ನು 2006ರ ಮಾಲೆಗಾಂವ್ ಸ್ಫೋಟ ಕೇಸ್ನಲ್ಲಿ ದೊಡ್ಡ ಡೆವಲಪ್ಮೆಂಟ್. ಕೇಸ್ನಲ್ಲಿ ಉಳಿದಿದ್ದ ಕಡೆಯ 4 ಆರೋಪಿಗಳ ಮೇಲಿದ್ದ ಚಾರ್ಜಸ್ ಅನ್ನ ಬಾಂಬೆ ಹೈಕೋರ್ಟ್ ತೆಗೆದುಹಾಕಿದೆ. 31 ಜನರನ್ನ ಬಲಿ ಪಡೆದಿದ್ದ ಕೇಸ್ನಲ್ಲಿ ಈಗ ಟೆಕ್ನಿಕಲಿ ಯಾವೊಬ್ಬ ಆರೋಪಿನೂ ಉಳಿದಿಲ್ಲ. ಮನೋಹರ್ ನರ್ವಾರಿಯಾ, ರಾಜೇಂದ್ರ ಚೌಧರಿ, ಧಾನ್ ಸಿಂಗ್ ಮತ್ತು ಲೋಕೇಶ್ ಶರ್ಮಾನವರ ಮೇಲೆ UAPA ಮತ್ತು ಕೊಲೆ ಚಾರ್ಜಸ್ ಅನ್ನ ಹಾಕಲಾಗಿತ್ತು. ಈಗ ಹೈಕೋರ್ಟ್ ಇದನ್ನ ವಜಾ ಮಾಡಿದೆ. ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಮಾಲೆಗಾಂವ್ನಲ್ಲಿ 2006 ಮತ್ತು 2008ರಲ್ಲಿ ಮತ್ತೆ ಬೇರೆ ಬೇರೆ 2 ಸ್ಫೋಟಗಳಾಗಿದ್ವು. 2006ರ ಸ್ಫೋಟದಲ್ಲಿ 31 ಜನ ಪ್ರಾಣ ಕಳ್ಕೊಂಡಿದ್ರು. ಆದರೆ 2008ರ ಸ್ಫೋಟದಲ್ಲಿ 6 ಜನ ಮೃತಪಟ್ಟಿದ್ರು. ಕರ್ನಲ್ ಪುರೋಹಿತ್ ಹೆಸರು ಕೇಳಿ ಬಂದಿದ್ದು 2008ರ ಕೇಸ್ನಲ್ಲಿ. 2 ಕೇಸ್ಗಳು ಬೇರೆ ಬೇರೆ. ಇನ್ನು PM ಮೋದಿ ಅವರನ್ನ ಉಗ್ರ ಅಂತ ಕರೆದಿದ್ದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿ ಚುನಾವಣಾ ಆಯೋಗದ ಮೆಟ್ಟಿಲೇರಿದೆ. ಸಚಿವ ನಿರ್ಮಲಾ ಸೀತಾರಾಮನ್ ಮತ್ತು ಕಿರಣ್ ರಿಜಿಜು ನೇತೃತ್ವದ ಸಚಿವರ ತಂಡ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ದೂರು ಕೊಟ್ಟ ಬೆನ್ನಲ್ಲೇ ಎಲೆಕ್ಷನ್ ಕಮಿಷನ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. 24 ಗಂಟೆ ಒಳಗಡೆ ನಿಮ್ಮ ಈ ಹೇಳಿಕೆಗೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕು, ಉತ್ತರ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ರೆಡ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 756 ಪಾಯಿಂಟ್ಸ್ ಅಥವಾ 0.95% ಡೌನ್ ಆಗಿ 78,516ಕ್ಕೆ ರೀಚ್ ಆಗಿದೆ. ನಿಫ್ಟಿ 198 ಪಾಯಿಂಟ್ಸ್ ಅಥವಾ 0.81% ಬಿದ್ದು 24,378ಕ್ಕೆ ತಲುಪಿದೆ. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ತಕ್ಕ ಮಟ್ಟಿಗೆ ಸ್ಥಿರವಾಗಿದ್ವು. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.19% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.13% ಮೇಲೆದ್ದಿದೆ. ಇದಕ್ಕೆ ಮುಖ್ಯ ಕಾರಣ ಅಮೆರಿಕ ಮತ್ತು ಇರಾನ್ ಸಂಘರ್ಷದ ಅನ್ಸರ್ಟೆನಿಟಿ. ಟ್ರಂಪ್ ಕದನ ವಿರಾಮ ಮುಂದುವರಿಯುತ್ತೆ ಅಂತೇನೋ ಹೇಳಿದ್ರು. ಆದರೆ 2ನೇ ಸುತ್ತಿನ ಮಾತುಕತೆ ಯಾವಾಗ ಆಗುತ್ತೆ ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ. ಹೀಗಾಗಿ ಭಾರತ ಸೇರಿ ಜಾಗತಿಕ ಮಾರುಕಟ್ಟೆ ಜಾಗೃತೆಯಿಂದ ವಹಿವಾಟು ನಡೆಸಿವೆ. ಅತ್ತ ಈ ಗೊಂದಲ ಮತ್ತು ಅಮೆರಿಕದ ನೇವಲ್ ಬ್ಲಾಕೇಡ್ನಿಂದ ಕ್ರೂಡ್ ಆಯಿಲ್ ಬೆಲೆ ಕೂಡ ಎಲಿವೇಟೆಡ್ ಇದೆ. ಈ ವಿಡಿಯೋ ರೆಕಾರ್ಡ್ ಆಗೋ ವೇಳೆ $98.9 ಪರ್ ಬ್ಯಾರಲ್ ಇತ್ತು. ಇನ್ನು ಬ್ಯಾಂಕ್ ಮತ್ತು ಹೆವಿವೇಟ್ ಸ್ಟಾಕ್ಗಳ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಡೆದಿದೆ. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ರೆಡ್ ಅಲ್ಲಿ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ 39 ಪೈಸೆ ಬಿದ್ದು $93.83 ಸೆಟಲ್ ಆಗಿದೆ. ಇನ್ನು ಎಲಾನ್ ಮಸ್ಕ್ ಟೆಸ್ಲಾ ಮಾಡೆಲ್ Y 6 ಸೀಟರ್ ವರ್ಷನ್ ಲಾಂಚ್ ಆಗಿದೆ ಭಾರತದಲ್ಲಿ. ಮಾಡೆಲ್ Y L ಇದು. ಕಂಪನಿಯ ವೆಬ್ಸೈಟ್ ಪ್ರಕಾರ ಇದರ ಬೆಲೆ $62 ಲಕ್ಷ ಎಕ್ಸ್ ಶೋರೂಮ್ ಇದೆ. ಇತ್ತೀಚೆಗೆ ಭಾರತದಲ್ಲಿ ಪ್ರೀಮಿಯಂ ಕಾರುಗಳನ್ನೂ ಕೂಡ SUVಗಳನ್ನು ತಗೊಳ್ಳೋ ಟ್ರೆಂಡ್ ಜಾಸ್ತಿ ಆಗಿದೆ. ಇದನ್ನೇ ಟಾರ್ಗೆಟ್ ಮಾಡಿ ಟೆಸ್ಲಾ ಈ ಕಾರ್ ತಗೊಂಡ್ಬಂದಿದೆ. ಸದ್ಯಕ್ಕೆ ಮಾಡೆಲ್ Y L ನ ರಿಯರ್ ವೀಲ್ ಡ್ರೈವ್ ವರ್ಷನ್ $60 ಲಕ್ಷ ಇದೆ. ಲಾಂಗ್ ರೇಂಜ್ ರಿಯರ್ ವೀಲ್ ಡ್ರೈವ್ ಮಾಡೆಲ್ $68 ಲಕ್ಷ ಇದೆ.
ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಚೈನಾದಲ್ಲಿ ಇದರ ಸ್ಟಾರ್ಟಿಂಗ್ ಪ್ರೈಸ್ 3.39 ಲಕ್ಷ ಯುವಾನ್ ಅಂದರೆ 40 ಲಕ್ಷ ರೂಪಾಯಿ ಆಸುಪಾಸಲ್ಲಿದೆ. ನಮ್ಮಲ್ಲಿ ಫುಲ್ಲಿ ಇಂಪೋರ್ಟೆಡ್ ಆಗಿರೋದ್ರಿಂದ ಇದು ಬೇರೆ ಕಡೆ ಮಾಡಿರೋ ಗಾಡಿ ತಂದು ಇಲ್ಲಿ ಡೈರೆಕ್ಟಾಗಿ ಮಾರೋದ್ರಿಂದ, ಕಂಪ್ಲೀಟ್ಲಿ ಬಿಲ್ಟಪ್ ಗಾಡಿಗಳನ್ನು CBU ಗಾಡಿಗಳನ್ನು ತಂದಿಲ್ಲಿ ಮಾರೋದ್ರಿಂದ ಇವರು ಅಂದರೆ ಇಲ್ಲಿ ಬಂದು ಅಸೆಂಬಲು ಕೂಡ ಮಾಡಲ್ಲ. ಅಂದರೆ ಗಾಡಿಗಳನ್ನು ಫುಲ್ ರೆಡಿ ಇರೋ ತಂದಿಲ್ಲ ಅವ್ರು ಮಾರ್ತಿರೋದ್ರಿಂದ ಅವರಿಗೆ ಕಸ್ಟಮ್ಸ್ ಡ್ಯೂಟಿ ಎಲ್ಲ ಜಾಸ್ತಿ ಆಗೋದ್ರಿಂದ ಪ್ರೈಸಸ್ ಜಾಸ್ತಿ ಇದಾವೆ. ಇನ್ನು Q4 ರಿಸಲ್ಟ್ಸ್ ಕಡೆಗೆ ಬರೋದಾದ್ರೆ ಟೆಕ್ ಮಹೀಂದ್ರ ಒಟ್ಟು 16% ಇಯರ್ ಆನ್ ಇಯರ್ ಗ್ರೋತ್ ಆಗಿ 1354 ಕೋಟಿ ರೂಪಾಯಿ ಗಳಿಸಿದೆ. ವೆಚ್ಚ ಕಡಿಮೆಯಾಗಿ ಆದಾಯ ಹೆಚ್ಚಾದ ಕಾರಣ ಲಾಭ ಆಗಿದೆ. ಅತ್ತ SBI ಲೈಫ್ ಇನ್ಶೂರೆನ್ಸ್ ಕಂಪನಿಯ ನೆಟ್ ಪ್ರಾಫಿಟ್ 1.1% ಡೌನ್ ಆಗಿ 804 ಕೋಟಿ ರೂಪಾಯಿಗೆ ತಲುಪಿದೆ. ಆದಾಯಕ್ಕಿಂತ ಖರ್ಚು ಮತ್ತು ಇನ್ಶೂರೆನ್ಸ್ ಪೇಔಟ್ಸ್ ಜಾಸ್ತಿಯಾಗಿ ಇಳಿಕೆಯಾಗಿದೆ. ಇನ್ನು ಟಾಟಾದ ರಿಟೇಲ್ ಕಂಪನಿ ಟ್ರೆಂಟ್ ಲಿಮಿಟೆಡ್ 4ನೇ ತ್ರೈಮಾಸಿಕದ ನೆಟ್ ಪ್ರಾಫಿಟ್ 33% ಹೆಚ್ಚಾಗಿ 413 ಕೋಟಿ ರೂಪಾಯಿಗೆ ತಲುಪಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 239 ರೂಪಾಯಿ ಡೌನ್ ಆಗಿ 1,52,116 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 222 ರೂಪಾಯಿ ಡೌನ್ ಆಗಿ 1,39,338 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 1,831 ರೂಪಾಯಿ ಕಮ್ಮಿಯಾಗಿ 2,48,682 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.